ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಯಾವ ರೀತಿಯಾಗಿರ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಧೂಮ್ ಧಮಾಕ ಓಪನಿಂಗ್ ಆಗಿದೆ ಇವತ್ತು. ಈ ವೀಕಿಂದು ಯಾವ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಇತ್ತು ಅದನ್ನು ಕೊಚ್ಕೊಂಡು ಹೋಗೋ ಥರ ಒಂದು ಓಪನಿಂಗ್ ಆಗಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಸುಮಾರು ಸಲ ಯಾಕೆ ಈ ಥರ ಇಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಏನು ಕಾರಣ ಅಂತ ಅನಿಸ್ತಾ ಇರ್ಬೋದು. ನೋಡಿ, ಕೆಲವೊಂದು ಸಲ ನಮ್ಮ ಮಾರ್ಕೆಟ್ ಮಾತ್ರ ರಜೆ ಇರುತ್ತೆ, ದೀರ್ಘ ರಜೆ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಒಂದು ಪ್ರೀಮಿಯರ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಸುಮಾರು ಸಲ 3 ದಿನ ರಜಾ ಬಂದಾಗ, ಅಂದರೆ ಶನಿವಾರ ಭಾನುವಾರ ಅಲ್ಲದೆ ಇನ್ನೊಂದು ದಿನ ಶುಕ್ರವಾರನೋ ಸೋಮವಾರನೋ ಒಂದು ರಜಾ ಬಂದು ಲಾಂಗ್ ವೀಕೆಂಡ್ ಆಗಿತ್ತು ಅಂದರೆ ಆಗ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ಗಳಾಗಿರುವಂಥ ಉದಾಹರಣೆನೇ ಹೆಚ್ಚು ಹಿಂದೆ ನೋಡ್ಕೊಂಬರೋದಾದ್ರೆ. ಹಾಗಾಗಿ ಅದೇ ರೀತಿ ಆಗಿದೆ. ಯಾಕೆಂದರೆ ಬೇರೆ ಮಾರ್ಕೆಟ್ ಎಲ್ಲ ಅದು ವರ್ಕಿಂಗ್ ಇರುತ್ತೆ, ನಮ್ಮದು ಮಾತ್ರ ಇಂಡಿಪೆಂಡೆನ್ಸ್ ಡೇ ಅಂತ ರಜಾ ಇತ್ತಲ್ವಾ. ಸೊ ಜೊತೆಗೆ ಏನಾಯಿತು, ಇವಾಗ ಸೀಸ್ ಫೈರು ಕದನ ವಿರಾಮ ಮಾಡಬೇಕು ನೀವು ಅಂತ ರಷ್ಯಾದ ಮೇಲೆ ಕೂತ್ಕೊಂಡಿದ್ರು ಟ್ರಂಪ್ ಅವರು. ಈಗ ಏನು ಮಾಡಿದ್ದಾರೆ, ಇಲ್ಲ ಒಪ್ಪಂದ ಮಾಡೋಣ ಅಂತೆ, ಟ್ರೇಡ್ ಡೀಲ್ ಪೀಸ್ ಡೀಲ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಯುದ್ಧ ನಿಲ್ಲಿಸಿ ಅಂತ ಏನೂ ಹೇಳಿಲ್ಲ. ಅದು ಮಾರ್ಕೆಟಿಗೆ ಪಾಸಿಟಿವ್ ಆಗಿತ್ತು. ಚೈನಾ ಕೆಲವೊಂದು ದೇಶಗಳೆಲ್ಲ ವಾಪಸ್ ರಷ್ಯಾದಿಂದ ಆಯಿಲ್ನ ಇಂಪೋರ್ಟ್ ಮಾಡ್ಕೊಂಡು ರೆಸ್ಯೂಮ್ ಮಾಡಿಕೊಂಡ್ರು. ಜೊತೆಗೆ ಮೇಯ್ನಾಗಿ ಏನಾಯಿತು, ಇಂಡಿಪೆಂಡೆನ್ಸ್ ಡೇ ದಿನ ಆ್ಯನ್ಯುವಲ್ ಪಾಸು ಅದ್ರ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ಈಗ GSTನಲ್ಲಿ ರಿಫಾರ್ಮ್ ತರ್ತೀವಿ ಅಂತ ಹೇಳಿದ್ದಾರೆ. GSTನಲ್ಲಿ ರಿಫಾರ್ಮ್ ತರ್ತೀವಿ ಅಂತ ಹೇಳಿದ ತಕ್ಷಣ ಯಾವ್ಯಾವುದಕ್ಕೆ ಈಗ 28% GST ಬೀಳ್ತಿದೆಯಲ್ಲ ಅವರಿಗೆಲ್ಲ ಇವತ್ತು ತುಂಬ ಒಂದು ಪಾಸಿಟಿವ್ ಆಗಿ ಆಗ್ತಾ ಹೋಯಿತು. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಮಾರುತಿ ಸುಜುಕಿ 8.75% ಅಪ್ ಬಂದಿದೆ. ಯಾಕೆಂದರೆ ಲಕ್ಸುರಿ ಅಥವಾ ಡಿಮೆರಿಟ್ ಗೂಡ್ಸ್ ಅಂತ ಕರೀತಾರೆ. ಅಂದರೆ ಈಗ ಟೊಬ್ಯಾಕೋ ಆಗಿರ್ಬೋದು, ಪಾನ್ ಮಸಾಲ ಆಗಿರ್ಬೋದು, ಈ ಥರದ್ದೆಲ್ಲ ಇದೆಯಲ್ಲ, ಏರೇಟೆಡ್ ಡ್ರಿಂಕ್ಸು, ಇದೆಲ್ಲ ಇದಕ್ಕೆಲ್ಲ 28% ಬೀಳ್ತಾ ಇದೆ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರ್ತಾಯಿದ್ರೆ ಸಿಮೆಂಟು, ಆಟೋ ಸ್ಟಾಕ್ಸು, ಇದಕ್ಕೆಲ್ಲ ಎಷ್ಟು ಬೀಳುತ್ತೆ, 28% GST ಬೀಳ್ತಾ ಹೋಗುತ್ತೆ. ಕಾರ್ ಅನ್ನೋದು ಲಕ್ಸುರಿ ಸೆಗ್ಮೆಂಟಲ್ಲಿ ಬರುತ್ತೆ. ಈಗ GST ಕಮ್ಮಿ ಮಾಡ್ತಾರೆ ಅಂದರೆ ಈಗ 28% 18% ಬರುತ್ತಾ? ಯಾಕಂದರೆ 28% ನೆಕ್ಸ್ಟ್ ಇರುವಂಥದ್ದು 18% ಸ್ಲ್ಯಾಬು ಅಲ್ಲಿಗೆ ಬರುತ್ತೆ ಅಂತಂದರೆ ಆಟೋ ಸೆಕ್ಟರ್ಗಳಿಗೆ ಒಂದು ಪುಷ್ ಸಿಕ್ಕಿದಾಗೆ. ಈಗ ಫೆಸ್ಟಿವಲ್ ಸೀಸನ್ ಕೂಡ ಬರೋದಿದೆ, ಏನು ಈಗ ಹಬ್ಬಗಳೆಲ್ಲ ಶುರುವಾಗ್ತಾ ಹೋಗುತ್ತೆ. ಸೊ ಆ ಕಾರಣದಿಂದಾಗಿ ಚೆನ್ನಾಗಿ ಬಂದಿದೆ. ಜೊತೆಗೆ ಜುಲೈದು ಆಟೋ ಸೇಲ್ಸ್ ಡೇಟಾ ಕೂಡ ಬಂದಿದ್ದು. ಮಾರುತಿ ಸುಜುಕಿ ಸಿಕ್ಕಾಪಟ್ಟಿ ಒಂದು ಜಾಸ್ತಿ ಇದ್ದಾರೆ. ಅವರು 1,37,000 ಗಾಡಿಯನ್ನು ಸೇಲ್ ಆಗಿದೆ ಓವರಾಲು. ಸೆಕೆಂಡ್ ಪ್ಲೇಸ್ ಇರೋದು ಮಹೀಂದ್ರ, ಅವರು 49,000 ಅಂದರೆ ಸೆಕೆಂಡ್ ಪ್ಲೇಸಲ್ಲಿರೋರು ಸೇಲ್ ಮಾಡೋದಕ್ಕಿಂತ ಡಬಲ್ಗಿಂತ ಜಾಸ್ತಿ ಗಾಡಿ ಮಾರುತಿ ಸುಜುಕಿ ಸೇಲ್ ಮಾಡಿದೆ. ಇಂಡಿಯನ್ ಮಾರ್ಕೆಟಲ್ಲಿ ಮಾರುತಿ ಸುಜುಕಿನೇ ಇನ್ನು ಕಿಂಗ್ ಅನ್ನೋದನ್ನು ಪ್ರೂವ್ ಮಾಡಿದೆ. ಈ ಕಾರಣದಿಂದಾಗಿ ಮಾರುತಿ ಸುಜುಕಿ ಇವತ್ತು ಟಾಪ್ ಗೆನರ್ ಆಗಿತ್ತು. ಓವರಾಲ್ ಆಟೋ ಸೆಕ್ಟರ್ ಕೂಡ ಇದನ್ನ ಅಪ್ರಿಷಿಯೇಟ್ ಮಾಡ್ತಾ ಬಂತು. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದ್ರೆ ಟಾಪ್ ಲೂಸರ್ ಅಂತ ಇವತ್ತು ನೋಡ್ತಾ ಬರ್ತಾದ್ರೆ ಐ ಥಿಂಕ್ ITC ಅಂತಲೇ ಕಾಣಿಸ್ತಾ ಹೋಗುತ್ತೆ. 1.25% ಕರೆಕ್ಷನ್ ಬರುತ್ತೆ ITCನಲ್ಲಿ. ಅದು ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ನಿಫ್ಟಿ 50ನಲ್ಲಿ ಬೇರೆ ಎಲ್ಲ ಸ್ಟಾಕ್ಗಳು ಕೂಡ ಈಗ ಒಂದು ಪಾಸಿಟಿವ್ ಆಗಿದೆ. ಸೆಕ್ಟರ್ ವೈಸ್ ಅಂತ ನೋಡ್ತಾ ಬರೋದಾದ್ರೆ ಈಗ ಎಸೆನ್ಷಿಯಲ್ ಗೂಡ್ಸು, ಅಂದರೆ ಇವಾಗ ಹಾಲು ಆಗಿರ್ಬೋದು, ಫ್ರೂಟ್ಸು, ವೆಜಿಟೇಬಲ್ಸು, ಎಜುಕೇಷನ್ನು, ಹೆಲ್ತ್ ಕೇರು, ಅಲ್ಲಿ 0% ಅಂತಾರೆ. ಹೆಲ್ತ್ ಕೇರಿಗೆ ಅಂತಾರೆ, ಆದರೆ ನಾವೇನು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತೀವಿ ಅದಕ್ಕೆ ಬೀಳ್ತಾ ಹೋಗುತ್ತೆ. ಅದನ್ನು ಕೂಡ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದಿತ್ತು. ಮತ್ತು 5% ಅಂದರೆ ನಮಗೆ ಇವಾಗ ಪ್ಯಾಕೇಜ್ ಫುಡ್ಡು, ಚಪ್ಪಲಿಗಳು 1,000 ರೂಪಾಯಿ ಒಳಗಡೆ, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟು, ರೆಸ್ಟೋರೆಂಟಿಗೆ ಹೋಗಿ ತಿನ್ನೋಕೆ ಹೋಗ್ತೀವಲ್ಲ ಅಲ್ಲೆಲ್ಲ 5% ಬೀಳ್ತಾ ಇದೆ ಅಲ್ವಾ. ಅದೇ ರೀತಿಯಾಗಿ ಈಗ ಪ್ರಾಸೆಸ್ಡ್ ಆಗಿರೋ ಫುಡ್ ತೊಗೊಂಡ್ರಿ ಅಂತಂದರೆ, ಬಟ್ಟೆಗಳು ತೊಗೊಂಡ್ರಿ ಅಂತಂದರೆ 1,000 ರೂಪಾಯಿ ಮೇಲಿದ್ದು, ಮೊಬೈಲ್ ಫೋನ್ ತೊಗೊಂಡ್ರಿ, ಫರ್ಟಿಲೈಸರ್ಸ್ಗಳನ್ನು ತೊಗೊಂಡ್ರಿ, ಈ ಥರದಕ್ಕೆಲ್ಲ ಏನು ಬೀಳ್ತಾ ಹೋಗುತ್ತೆ, 12% GST ಬೀಳ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈಗ ಮೋಸ್ಟ್ ಕನ್ಸ್ಯೂಮ್ಡ್ ಮಾಡುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿರುತ್ತೆ ಅಂದರೆ ಮನೆಗೆ ಬೇಕಾಗಿರೋ ಟೂತ್ ಪೇಸ್ಟ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, AC ಬೇಕು, IT ಸರ್ವಿಸಸ್ ಬೇಕು, TV ಬೇಕು, ಬ್ಯಾಂಕಿಂಗ್ ಸರ್ವಿಸಸ್, ಇದಕ್ಕೆಲ್ಲ ಏನು ಬೀಳುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದು, ಇವೆಲ್ಲ ಎಲ್ಲಿ ಬೀಳುತ್ತೆ, 18% ಕ್ಯಾಟಗರಿಲೇ ಬರ್ತಾ ಹೋಗುತ್ತೆ. ಮೇಯ್ನಾಗಿ ಕಮ್ಮಿ ಆಗಬೇಕಾಗಿರೋದು ಅದು 18% ಕ್ಯಾಟಗರಿ ಇದೆಯಲ್ಲ, ಅದು ಚೇಂಜ್ ಆಗಬೇಕು. ನೋಡೋಣ ಅದು ಏನಾಗ್ತಾ ಹೋಗುತ್ತೆ ಅಂತ. ಬಟ್ ಸ್ವಾಗತಾರ್ಹ ಬೆಳವಣಿಗೆ. ನೋಡೋಣ ಅಂತ ಇದೆ, ಏನಾರು ಆಯಿತು ಅಂತಂದರೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದಲ್ಲದೆ ಯಾವುದು ನಮ್ಮ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೂ ಕೂಡ ಹ್ಯುಂಡೈ 8% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಸೀಮೆನ್ಸಲ್ಲಿ 1.61% ಕರೆಕ್ಷನ್ ಬಂದಿದೆ. PFCನಲ್ಲಿ 1.87% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ನೋಡಿ, ಯಾವ ಒಂದು ಬಸ್ ಸ್ಟ್ಯಾಂಡ್ ಅಂತ ಇಲ್ಲಿ ಮಾತಾಡ್ತಾ ಇದ್ವಿ, ಇಲ್ಲಿ 24,750ರಿಂದ 24,870 ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಇಲ್ಲಿ ಮಾತಾಡ್ತಾ ಇದ್ವಿ ಈ ಝೋನಲ್ಲಿ ಅಂತಲ್ವಾ. ಈಗ ಬಸ್ ಸ್ಟ್ಯಾಂಡ್ ಇದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಏನರ್ಥ, ಈ ಇಷ್ಟೊಂದು ದೊಡ್ಡದಾಗಿ ಒಂದು ಝೋನ್ ಆಗಿದೆ, ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಬೆಲೆನೇ ಕೊಡಬಾರ್ದು. ಅಂದರೆ ಅದನ್ನು ಕೊಚ್ಕೊಂಡು ಹೋಗೋತಾರೆ. ಮೇಲ್ಗಡೆ ಹೋಗೋದ್ರೆ ಅದಕ್ಕಿಂತ ಮೇಲ್ಗಡೆ ಓಪನ್ ಆಗಬೇಕು, ಕೆಳಗಡೆ ಬರೋದಂದ್ರೆ ಅದಕ್ಕಿಂತ ಕೆಳಗಡೆ ಬಿಟ್ಟು ಬರಬೇಕು. ಹತ್ತತ್ರದಲ್ಲಿ ಬಸ್ ಸ್ಟ್ಯಾಂಡ್ಗಳು ಬಂದಾಗ, ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ಗಳು ಬಂದಾಗ ಇದನ್ನ ಸುಮಾರು ಸಲ ಚಾನಲಲ್ಲಿ ಮಾತಾಡಿದ್ದೀವಿ, ಕೊಚ್ಕೊಂಡು ಹೋಗೋ ಥರ ಲೆವೆಲ್ ಬರುತ್ತೆ ಅಂತ. ಅದು ಆಗಿದೆ ಇವತ್ತು. ಅದಾದಮೇಲೆ ಇಮಿಡಿಯೇಟಾಗಿ ಇವತ್ತು ಗೊತ್ತಾಯಿತು ಏನಾಗಬೇಕಾಗಿತ್ತು. ನೋಡಿ, ಕಾಮನ್ ಥಿಯರಿ ಇದು ಅಲ್ವಾ. ಈಗ 24,600 ಚಿಲ್ಲರೆ ಕ್ಲೋಸಿಂಗ್ ಆಗಿದ್ದು 25,000 ಹತ್ತತ್ರ ಓಪನಿಂಗ್ ಆಗ್ತಾ ಇದೆ ಅಂದರೆ ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತ ಲಾಂಗ್ ಪೊಸಿಷನ್ ತೊಗೊಳಕ್ಕೆ
ಆಗುತ್ತಾ ಅಲ್ಲಿಂದ? ಖಂಡಿತವಾಗ್ಲೂ ಆಗೋದಿಲ್ಲ. ಮಾರ್ಕೆಟಿಗೆ ಆಲ್ರೆಡಿ ಸುಸ್ತಾಗಿ ಹೋಗಿರುತ್ತೆ, ಎಕ್ಸಾಸ್ಟ್ ಆಗಿ ಹೋಗಿರುತ್ತೆ. ಸೊ ಅಷ್ಟೊಂದು ಈಗ ಯಾಕೆ ಈ ಥರ ಓಪನಿಂಗ್ ಆಗುತ್ತೆ ಅಂದರೆ ನೋಡಿ, ಇವಾಗ ಬಿಫೋರ್ ಮಾರ್ಕೆಟ್ ಪ್ರೀ ಮಾರ್ಕೆಟ್ ಸೆಷನಲ್ಲೂ ಕೂಡ ಏನು ಮಾಡಿರ್ತಾರೆ, ಇವಾಗ ದೊಡ್ಡ ದೊಡ್ಡ FIಗಳು DIಗಳು ಒಂದಿಷ್ಟು ಪ್ಲೇಸ್ ಮಾಡಿರ್ತಾರೆ. ಜೊತೆಗೆ ಸೆಂಟಿಮೆಂಟು ಕೂಡ ಚೆನ್ನಾಗಿದೆ. ಸೊ ಜನ ಕೂಡ ಇವತ್ತು ಬೈ ಸೆಂಟಿಮೆಂಟ್ ಕಡೆ ಅಂತಲೇ ನೋಡ್ತಾ ಇರ್ತಾರೆ. ಇದೆಲ್ಲ ಸೇರಿ ಎಕ್ಸ್ಚೇಂಜು 9 ಕಾಲಿಗೆ ಓಪನ್ ಆಗೋಕ್ಕಿಂತ ಮುಂಚೆ ಒಂದು ಇದು ಸೆಷನ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಅಲ್ವಾ, ಇದು ಪ್ರೀ ಮಾರ್ಕೆಟ್ ಸೆಷನ್ಸ್ ಏನೇನಾಗುತ್ತೆ ಎಕ್ಸ್ಚೇಂಜಲ್ಲಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ದಯವಿಟ್ಟು ನೋಡಿ, ಶಾರ್ಟ್ ಸೀರೀಸಲ್ಲಿ ಬಂದಿತ್ತು ಆ ವಿಡಿಯೋ. ಆ ಫಸ್ಟ್ 7 ನಿಮಿಷದಲ್ಲಿ ಒಂದು ಮ್ಯಾಚಿಂಗ್ ಆಗ್ತಾ ಹೋಗುತ್ತೆ, ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ಸಪ್ಲೈ ಇದೆ, ಪ್ರೀ ಮಾರ್ಕೆಟ್ ಎಷ್ಟು ಆರ್ಡರ್ಗಳನ್ನ ಪ್ಲೇಸ್ ಮಾಡಿದ್ದಾರೆ ಏನು ಅಂತ. ಸಿಕ್ಕಾಪಟ್ಟಿ ಒಂದು ಹೈ ಫೇವರಬಲ್ಲಿ ತುಂಬ ಒಂದು ದೊಡ್ಡ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತಂದರೆ ಏನು ಮಾಡ್ತಾರೆ, ಎಕ್ಸ್ಚೇಂಜು ಎಲ್ಲಿರುತ್ತೋ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಜಾಗದಲ್ಲಿ ಓಪನ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಆ ಡಿಮ್ಯಾಂಡ್ಗಳೆಲ್ಲ ಕೂಡ ಫುಲ್ಫಿಲ್ ಆಗಲಿ ಅಂತ, ಆ ಸಪ್ಲೈ ಬರಲಿ ಅಂತ. ಆ ಕಾರಣದಿಂದಾಗಿ ಅಂಥ ತುಂಬ ಓವರ್ ನೈಟ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರುತ್ತಲ್ಲ ಪ್ರೀ ಮಾರ್ಕೆಟಲ್ಲಿ, ಅಂಥ ಟೈಮಲ್ಲಿ ಇಂಥ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ಗಳು ಆಗುವಂಥದ್ದು. ಸೊ ಇವತ್ತು ಅದಾಯಿತು. ಆದ ತಕ್ಷಣ ಇವತ್ತು ನಂಬ್ಕೋಬೇಕಾಗಿತ್ತು, ಇಲ್ಲ ಇವತ್ತು 25,000 ಅಂತೂ ದಾಟಿ ಹೋಗೋದಿಲ್ಲ ಮಾರ್ಕೆಟು. ಯಾಕಂದರೆ 25,000 ಇಲ್ಲಿಂದ ಇಲ್ಲಿ 400 ಪಾಯಿಂಟ್ ಆಗೋಗಿದೆ, ಇನ್ನೂ ಕಂಟಿನ್ಯೂಷನ್ ಆಗೋಕ್ಕಾಗಲ್ಲ. 25,000 ರೆಸಿಸ್ಟೆನ್ಸ್ ಅಂತ ಬೆಳಗ್ಗೆ ಮಾತಾಡ್ಕೊಂಡಿದ್ವಿ, ಅದೇ ಥರ ಉಳಿತಾ ಹೋಯಿತು. ಇಡೀ ದಿನ ಆಲ್ಮೋಸ್ಟ್ ಫ್ಲಾಟ್ ಡೇನೆ ನೋಡಿ. ಅಂಥ ದೊಡ್ಡ ಗ್ಯಾಪ್ ಓಪನಿಂಗ್ ಆದಾಗ ಏನಾಗ್ತಾ ಹೋಗಕ್ಕೆ ಸಾಧ್ಯ, ಹಾಗೆ ಉಳಿತು. ಈಗ ಆ ಝೋನ್ನ ಟೆಸ್ಟ್ ಮಾಡೋಕ್ಕೆ ಬಂತು, ವಾಪಸ್ ಅಲ್ಲೇ ಬಂದು ನಿಂತ್ಕೊಂಡಿದೆ. ಈಗ ಈ ಝೋನ್ ಒಳಗಡೆ ಬಂತು ಅಂದರೆ ಇದೆಲ್ಲ ಫುಲ್ ಇವಾಗ ಸಪೋರ್ಟ್ ಟೆರಿಟರಿನೇ ಆಗ್ತಾ ಹೋಗ್ಬೇಕು. ಯಾಕಂದರೆ ಯಾವ್ದು ರೆಸಿಸ್ಟೆನ್ಸ್ ಆಗಿತ್ತು ಆ ಝೋನ್ ಇವತ್ತು ಟೆಸ್ಟ್ ಮಾಡಿದೆ ಅಂದರೆ ಅದು ಮುಂಬರುವ ದಿನಗಳಲ್ಲಿ ಅದೇ ಸಪೋರ್ಟ್ ಆಗ್ತಾ ಹೋಗಬೇಕು. ಸೊ 24,850ರಿಂದ 24,750 ಅದು ಸಪೋರ್ಟ್ ಆಗಿ ಉಳ್ಕೊತಾ ಹೋಗುತ್ತೆ. ನಾಳೆಗೆ ನೋಡೋಣಂತೆ, ವಾಪಸ್ಸು ಇಲ್ಲಿಗೆ ಬಂದು ಒಂದ್ಸಲ ಟೆಸ್ಟ್ ಮಾಡಿ ಈ ಗ್ಯಾಪ್ನ ಫಿಲ್ ಮಾಡಿ ಬೌನ್ಸ್ ಆಗಿ ಮೇಲ್ಗಡೆ ಹೋಗುತ್ತಾ ಅಥವಾ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಕ್ಕೆ ಶುರು ಮಾಡುತ್ತಾ, ನಿಫ್ಟಿ ಏನು ಕತೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಬಟ್ ಒಟ್ಟಿನಲ್ಲಿ ಏನೊಂದು ದೊಡ್ಡ ಒಂದು ವನವಾಸ ಆಗಿತ್ತು, ಯಾವಾಗಿಂದ ಆಲ್ಮೋಸ್ಟ್ ಜೂನಿಂದ ಕೆಳಗಡೆನೇ ಬರ್ತಾ ಇತ್ತಲ್ಲ ನಿಫ್ಟಿ, ಅದಕ್ಕೆ ಈಗ ಒಂದು ಶಾರ್ಟ್ ಕವರಿಂಗ್ ಬರೋ ಥರದ್ದು ಕನ್ಫರ್ಮೇಷನ್ ಕೊಟ್ಟಿದೆ ಇವತ್ತು. ಸೇಮ್ ವಿತ್ ಬ್ಯಾಂಕ್ ನಿಫ್ಟಿ ನೋಡಿ, ಈ ಝೋನ್ನ ಬಿಟ್ಟು ಬಂದೇ ಇರಲಿಲ್ಲ. ಇಲ್ಲಿ ಮಾತಾಡ್ತಾನೆ ಬಂದಿದ್ವಿ, 100 ಮುಂಗಾರು ಬರದೆ ಒಂದು ಅಪರೂಪ ಆಗೋಗಿದೆ ಅಂತ. ಅಲ್ಲಿ ಬಂದು ಇವಾಗ ಮತ್ತೆ ಸಪೋರ್ಟ್ ತೊಗೊಂಡ ಹತ್ರ ಕಾಣಿಸ್ತಾ ಇದೆ. ನೋಡೋಣ ಇದು ಮತ್ತೆ ವಾಪಸ್ ಮೇಲ್ಗಡೆ ಹೋಗುತ್ತಾ ಏನು ಅಂತ. ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,950 ಅಲ್ಲೇ ನಡೀತಾ ಇದೆ. ಇಂಡಿಯಾ ವಿಕ್ಸು ಇವತ್ತು ದೊಡ್ಡದಾಗಿ ಮೂವ್ಮೆಂಟ್ ಆಗಿ ಮತ್ತೆ ಕಮ್ಮಂತ ಸ್ಲ್ಯಾಶ್ ಆಗಿದೆ. ಆದರೂ ಕೂಡ ಇಂಡಿಯಾ ವಿಕ್ಸು ತುಂಬ ದೊಡ್ಡ ಮಟ್ಟಿನ ಕೆಳಗಡೆ ಬಂದಿಲ್ಲ. ಯಾಕಂದರೆ ಈಗ ಸೂಪರಾಗಿ ಮೇಲ್ಗಡೆ ಮಾರ್ಕೆಟ್ ಹೋಗ್ತಾ ಇದೆ ಅಂತಂದರೆ ಫುಲ್ ಕೆಳಗಡೆ ಬರಬೇಕಾಗಿತ್ತು, ಆದರೆ ಕೆಳಗಡೆ ಬಂದಿಲ್ಲ. ಇಂಡಿಯಾ ವಿಕ್ಸು ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅಲ್ಲೇ ಕೊಟ್ಟಿದೆ. ಅಂದರೆ ಯಾವ ಕ್ಷಣದಲ್ಲಿ ಯಾರು ಬೇಕಾದ್ರೂ ಏನು ಡೀಲನ್ನು ಬೇಕಾದ್ರೂ ಬ್ರೇಕ್ ಮಾಡ್ಬೋದನಪ್ಪ ಅನ್ನೋ ಥರ ಇಂಡಿಯಾ ವಿಕ್ಸು ಹೇಳೋ ಥರ ಕಾಣಿಸ್ತಾ ಇದೆ. ಬಟ್ ಓವರ್ ದ ಲೆಸ್ ಒಳ್ಳೆ ಕ್ಲೋಸಿಂಗ್ ಇವತ್ತು. ಕ್ರೂಡು ಮತ್ತೆ ಕೆಳಗಡೆ ಬರ್ತಾ ಇರೋಂಥದ್ದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಮಾರ್ಕೆಟಿಗೆ. ನ್ಯಾಚುರಲ್ ಗ್ಯಾಸು 240-250ರಲ್ಲಿ ಸಪೋರ್ಟ್ ತೊಗೊತಾ ಇದೆ. ಸಿಲ್ವರು ಕೂಡ ಆಲ್ ಟೈಮ್ ಹೈ ಹತ್ರ ಇದೆ. ಗೋಲ್ಡು ಕೂಡ ಇವಾಗ ಒಂದು ಸಣ್ಣ ಮಟ್ಟಿನ ಕರೆಕ್ಷನ್ ಆಗೋ ಥರ ಕಾಣಿಸ್ತಾ ಇದೆ. ಏಕೆಂದರೆ ಎಲ್ಲ ಗ್ಲೋಬಲ್ ಪಾಲಿಟಿಕ್ಸಲ್ಲೆಲ್ಲ ಸ್ವಲ್ಪ ಚೇಂಜಸ್ ಬರ್ತಿರೋದ್ರಿಂದ ಗೋಲ್ಡ್ ಕೆಳಗಡೆ ಬರ್ತಿದೆ. ಬಂದ್ರೂ ಇಲ್ಲಿ 98,000 ಈ ಲೆವೆಲಲ್ಲಿ ಒಂದು ಸಪೋರ್ಟ್ ಇದೆ ಗೋಲ್ಡಿಗೆ. ನೋಡೋಣ ಅಲ್ಲಿ ತನಕ ಬರುತ್ತೆ, ಏನು ಕತೆ ಆಗುತ್ತೆ ಅನ್ನೋದನ್ನು ಗೋಲ್ಡು ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಸೊ ಕಾಪರಲ್ಲಿ ತಿರ್ಗಾ 890 ಈ ಲೆವೆಲಲ್ಲಿ ಬ್ರೇಕ್ ಡೌನ್ ಆಗ್ತಾ ಬಂದಿದೆ. ಅದಕ್ಕೆ ಹೇಳಿದ್ದು 900 ಲೆವೆಲ್ನ ಕಂಫರ್ಟಬಲ್ ಆಗಿ ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ಅಫ್ಕೋರ್ಸ್ ಒಂದು ಮ್ಯಾಸಿವ್ ಮೂಮೆಂಟ್ ಇರುತ್ತೆ. ಇಲ್ಲ ಅಂತಂದರೆ ಇಲ್ಲ ಅಂತ. ಈಗ ಸ್ವಲ್ಪ ಇದು ವೀಕ್ ಆಗಿ ಕಾಣಿಸ್ತಾ ಇದೆ ಕಾಪರು. ಈಗ ಒಂದು ಇಂಟರ್ನಲ್ ಕ್ಯಾಂಡಲ್ ಏನಿತ್ತು ಆ ಇಂಟರ್ನಲ್ ಕ್ಯಾಂಡಲಲ್ಲೇ ಉಳ್ಕೊಂಡಿದೆ. ಇನ್ನೂ ಕೂಡ ನೋಡಿ ಎಕ್ಸ್ಪೈರಿಗೆ ಯಾರಾದರೂ ಟಾರ್ಗೆಟ್ ಮಾಡೋದಾಗಿದ್ದರೆ ಐ ಥಿಂಕ್ ಇನ್ನೂ ಇದೆ, ಮುಂದಿನ 23ನೇ ತಾರೀಕು ಏನೋ ಇರೋದು ಎಕ್ಸ್ಪೈರಿ, ಅದೇ ಝೋನಲ್ಲಿ ಉಳಿತಾ ಇದೆ. ಸೊ ರಿಸಲ್ಟ್ಸ್ ಅಂತ ಸ್ಪೆಸಿಫಿಕ್ ಆಗಿ ಯಾವುದು ರಿಸಲ್ಟ್ಸು ಹೇಳಲಿಕ್ಕೆ ಉಳಿದಿಲ್ಲ. ಸೊ ಏಕೆಂತಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗಿದೆ. ಸೊ ಈಗ ನಾಳೆ ಮಾರ್ಕೆಟಿಗೆ ಯಾವುದು ಸೆನ್ಸೆಕ್ಸ್ನ ಎಕ್ಸ್ಪೈರಿ ಅಲ್ವಾ. ಸೊ ಸೆನ್ಸೆಕ್ಸ್ ನಾನು ಇವತ್ತು ಚಾರ್ಟ್ ಓಪನ್ ಮಾಡಲಿಲ್ಲ, ಬಟ್ ನೋಡ್ಕೊಂಬರೋಣ. ಯಾವುದು ನಮ್ಮ OI ಪ್ರೊಫೈಲ್ ನೋಡಿಲ್ಲ ನಾನು, ಬಟ್ ಸೆನ್ಸೆಕ್ಸ್ನ ನೋಡ್ಕೊಂಬರೋದಾದ್ರೆ ಏನಿದೆ ಅಂತ 81,273 ಈ ಚಿಲ್ಲರೆ ಝೋನಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ಅಲ್ವಾ ಇವತ್ತು. ಸೊ ಈಗ ಮೇಲ್ಗಡೆ ನೋಡ್ತಾ ಬರೋದಾದ್ರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂದರೆ ಅಫ್ಕೋರ್ಸ್ 82,000 ರೌಂಡ್ ಲೆವೆಲ್ ಕೂಡ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. 82,000 ಬಿಟ್ಟರೆ ಮೇನ್ ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇರೋದು 82,500 ಇಲ್ಲಿ ಕ್ಲೀನಾಗಿ ರೆಸಿಸ್ಟೆನ್ಸ್ ಇದೆ ನೋಡಿ. 82,500 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ನಾಳೆ ಇವತ್ತು ಒಂದು ಒಳ್ಳೆ ಓಪನಿಂಗ್ ಆಗಿರೋದ್ರಿಂದ ನಾಳೆ 80,000 ಲೆವೆಲ್ನಂತೂ ಬಿಟ್ಕೊಡೋದಿಲ್ಲ. 80,000ದಿಂದ 82,000 ಅಕಸ್ಮಾತ್ ಗ್ಯಾಪ್ ಡೌನು ಮತ್ತೊಂದು ಏನಾರು ಆಯಿತು ಅಂದರೆ ಈ ಲೆವೆಲ್ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇದೇ ಝೋನಲ್ಲಿ ಓಪನ್ ಆಯಿತು ಅವಾಗ ಏನಾಗುತ್ತೆ, ಒಂದು ಗ್ಯಾಪ್ ಫಿಲ್ಲಿಂಗ್ ಬರ್ತಾ ಹೋಗುತ್ತೆ. ಈ ಒಂದು 2,000 ಝೋನಲ್ಲೇ ಮುಗಿಸ್ತಾ ಹೋಗ್ತಾರೆ. ಯಾಕೆಂದರೆ ಇವತ್ತೊಂದು ದೊಡ್ಡ ಮೂಮೆಂಟ್ ಬಂದಿರೋದ್ರಿಂದ ಸೊ ಅಲ್ಲೇ ಒಂದು ಸೆಟಲ್ ಆಗಿರುವಂಥ ಎಕ್ಸ್ಪೈರಿ ಆಗೋಕ್ಕೆ ಸಾಧ್ಯತೆ ಇದೆ. ಇವತ್ತು ಸೆಲ್ ಆಫ್ ಬಂದಿದೆಯಲ್ಲ ಈ ಥರ ಅಂತ ಅನ್ಸಿರ್ಬೋದು ನಿಮಗೆ. ಬಟ್ 82,000ದಲ್ಲಿ ಖಂಡಿತವಾಗ್ಲೂ ಒಂದು ರೆಸಿಸ್ಟೆನ್ಸ್ ಇದೆ, ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ. ಅದ್ರ ಮೇಲೆ 82,500 ಇದೆ. ಅಕಸ್ಮಾತ್ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ 82,500 ಶಿಫ್ಟ್ ಆಗ್ತಾ ಹೋಗ್ಬೋದು. ಅದೇ ರೇಂಜು ಅಥವಾ ಒಂದು ಸ್ವಲ್ಪ ಕೆಳಗಡೆ ಗ್ಯಾಪ್ ಡೌನ್ ಓಪನಿಂಗ್ ಆಗ್ತಾ ಇದೆ 82,000 ಸಿನ ಕೂಡ ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಕೊನೆ ತನಕ ಪೊಸಿಷನ್ ಉಳಿಸ್ಕೋಬೇಕಾ, ಇಲ್ಲ ಎಕ್ಸ್ಪೈರಿ ದಿನಗಳನ್ನು OIನ ಟ್ರ್ಯಾಕ್ ಮಾಡಿ OI ಹೇಗೆ ಆಗ್ತಾ ಇರುತ್ತೋ ಆ ರೀತಿ OIನ ಟ್ರ್ಯಾಕ್ ಮಾಡಿ ಇವತ್ತೊಂದು ಆಕ್ಟಿವಿಟಿ ನೋಡಿಬೋಣ. ಕಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ OI ಎಲ್ಲಿ ಜಾಸ್ತಿ ಬಿಲ್ಡಪ್ ಆಗಿದೆ, ಏನು ಕತೆ ಅಂತ. ಸೊ ಅದಲ್ಲದೆ ವೀಕೆಂಡಲ್ಲಿ FIಗಳು ನಿಗೂಢ ಒಂದು ಸೆಕ್ಟರ್ನ ಬೆನ್ನತ್ತಿ ಹೋಗ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಹೋಪ್ಫುಲಿ ಅದರಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಸುತ್ತೆ. FI DI ಡೇಟಾ ಸರಿಯಾಗಿ ನೋಡೋದು ಯಾವ ರೀತಿ ಅಂತಲೂ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ಕೂಡ DIಗಳು ಬೈಯೇ ಆಗಿರ್ತಾರೆ, FIಗಳು ಮೋರದಲ್ಲೇ ಸೆಲ್ಲರ್ಸ್ ಆಗಿರ್ಬೋದು. ಆ ಡೇಟಾ ಬಂದಿದ್ರೆ ನಾನು ತುಂಬ ಬೇಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಮೋಸ್ಟ್ ಪ್ರಾಬ್ಲಿ ಇವತ್ತು DIಗಳೇ ನೆಟ್ ಬೈಯರ್ಸ್ ಆಗಿರ್ತಾರೆ. ಯಾಕಂದರೆ ಓಪನಿಂಗಲ್ಲೇ ತುಂಬ ದೊಡ್ಡ ಮೂಮೆಂಟ್ ಬಂದಿತ್ತಂಥದ್ದು. ಹಾಗಾಗಿ DIಗಳು ಬೈಯರ್ಸ್
ಕೇಸಸ್ ಆಗಿರ್ತಾ ಇರ್ಬೋದು, FIRಗಳು ಸೆಲ್ಲಿಂಗೇ ಮಾಡಿರ್ಬೋದು ಹೇಗೇನು. ಅದಲ್ಲದೆ ಟರ್ಮ್ ಇನ್ಶೂರೆನ್ಸ್ ಸುಮಾರು ಜನ ಐ ಥಿಂಕ್ ನನ್ನ ಹೆಸರು ಮರ್ತೋದೆ ಸರ್, ನಿಮ್ಮದು 50 ಲಕ್ಷದ ಟರ್ಮ್ ಇನ್ಶೂರೆನ್ಸ್ ವಿತೌಟ್ ಇನ್ಕಮ್ ಪ್ರೂಫು ನಿಮಗೆ ಸ್ಯಾಂಕ್ಷನ್ ಆಗಿದೆ ಬಜಾಜ್ ಟೀಮಿಂದ. ಸ್ಪೆಷಲಾಗಿ ಇದನ್ನ ಕಂಗ್ರ್ಯಾಚುಲೇಟ್ ಮಾಡಿ ಅಂತ ಹೇಳಿದ್ರಿ. ಅಂದರೆ ಒಂದಿಷ್ಟು ಜನಕ್ಕೆ ಇದರಿಂದ ಉಪಯೋಗ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಅವರ ಕನ್ಸರ್ನ್ ಕೂಡ ಆಗಿತ್ತು. ನಾನು ಹೆಸರು ತೊಗೊಂಡ್ಬಿಡ್ತೀನಿ, ಐ ಥಿಂಕ್ ಕುಮಾರ್ ಅವರಲ್ವಾ. ಸೊ ನಿಮಗೆ ವಿತೌಟ್ ಇನ್ಕಮ್ ಪ್ರೂಫ್ ಇದ್ರೂ ಕೂಡ ಅಪ್ ಟು 50 lakhs ಪಾಲಿಸಿ ಇಶ್ಯೂ ಆಗಿದೆ ಸರ್. ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಯಾರಿಗಾದರೂ ನೋಡಿ ನೀಡ್ ಇರುತ್ತೆ, ಆದರೆ ಅದಕ್ಕೆ ನೆಸೆಸಿಟಿ ಆಗಿರುವಂಥ ಪ್ರೂಫ್ ಇರೋದಿಲ್ಲ, ಮತ್ತೊಂದು ಇರೋದಿಲ್ಲ. ಸೊ ಆ ಥರ ಇರೋರಿಗೆ ಹೆಲ್ಪ್ ಆಗಲಿ ಅಂತಲೇ ಈ ಒಂದು ಸಿಸ್ಟಮ್ನ ತಂದಿರುವಂಥದ್ದು ಬಜಾಜು ಸೇರಿದಂತೆ ಕೆಲವು ಟರ್ಮ್ ಇನ್ಶೂರೆನ್ಸ್ಗಳು ವಿತೌಟ್ ಇನ್ಕಮ್ ಪ್ರೂಫ್ ಕೊಡ್ತಾ ಇರ್ತಾರೆ. ಅದ್ರ ಬಗ್ಗೆ ಮಾಹಿತಿನ ನಾನು ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ನಾನು ಕೊಟ್ಟಿರ್ತೀನಿ. ಆ ಮಾಹಿತಿ ಇರುತ್ತೆ, ನೀವು ದಯವಿಟ್ಟು ಯಾರಾದರೂ ಅವಶ್ಯಕತೆ ಇದೆ ಅಂತಂದರೆ ನೀವು ಚೆಕ್ ಮಾಡಿ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮ ಸುತ್ತಮುತ್ತ ಸರ್ಕಲಲ್ಲಿರೋರಿಗೂ ಕೂಡ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದು ಅವೇರ್ನೆಸ್ನ ಮೂಡಿಸಿ. ಬೇರೆ ಯಾವ ಇನ್ಶೂರೆನ್ಸು ಬೇಕಾಗಿಲ್ಲ, ಯುಲಿಪ್ ಸ್ಕೀಮು, ಗ್ಯಾರಂಟಿ ಸ್ಕೀಮು, ಮನಿ ಬ್ಯಾಕ್ ಸ್ಕೀಮು, ಇದು ಯಾವುದೂ ಬೇಕಾಗಿಲ್ಲ. ಇನ್ಶೂರೆನ್ಸ್ ಅಂದರೆ ತುಂಬ ಕಮ್ಮಿ ದುಡ್ಡನ್ನ ನಾನು ಪೇ ಮಾಡ್ತೀನಿ, ಸುಲಭವಾಗಿ ವರ್ಷ ಕಂತು ಕಟ್ಕೊಂಡು ಹೋಗೋ ಥರ ಇರ್ತೀನಿ, ಆದರೆ ನನ್ನ ಫ್ಯಾಮಿಲಿಗೆ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಕೊಡೋ ಥರ ಇರಬೇಕು ಆ ಪ್ಲಾನು. ಇಷ್ಟೇ ಟರ್ಮ್ ಇನ್ಶೂರೆನ್ಸ್ನ ಡೆಫಿನೇಷನ್, ಅಥವಾ ಯಾವುದೇ ಒಂದು ಲೈಫ್ ಇನ್ಶೂರೆನ್ಸ್ನ ಡೆಫಿನೇಷನ್. ನೀವು 60 ವರ್ಷ ಕಟ್ಟಿ ಆಮೇಲೆ ವರ್ಷ ಎಷ್ಟು ಕೊಡ್ತೀವಿ, ಟ್ಯಾಕ್ಸ್ ಬೆನಿಫಿಟ್ ಕೊಡ್ತೀವಿ, ನಿಮಗೆ ಜೀವನ ಪರ್ಯಂತ ಕೊಡ್ತೀವಿ, ಇವೆಲ್ಲ ಅಲ್ಲ. ಒಂದು ಸೆಂಟೆನ್ಸಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋ ಥರ ಇರಬೇಕು. ಅದನ್ನೇ ನಾವು ಪ್ರಾಪರ್ ಆಗಿರುವಂಥ ಇನ್ಶೂರೆನ್ಸ್ ಅಂತ ಕರೆಯುವಂಥದ್ದು. ಅದ್ರ ಮೇಲೆ ಏನೇ ಬಂದ್ರೂ ಅದು ಗಿಮಿಕ್ಕು. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋಗಳನ್ನು ಮಿಷನ್ 2024 ಕೂಡ ಮಾತಾಡಿದ್ದೆ, ಯಾವ ರೀತಿಯಾಗಿ ಟರ್ಮ್ ಇನ್ಶೂರೆನ್ಸ್ನ ಚೂಸ್ ಮಾಡ್ಕೊಳೋದು ಅಂತ. ಸೊ ಇತ್ತೀಚೆಗೆ ಬಜಾಜ್ ಅವ್ರದ್ದು ಸುಮಾರು ಕ್ರೈಟೀರಿಯಾಗಳನ್ನು ಫಿಲ್ ಮಾಡೋ ಥರ ಬಂದಿದ್ದರಿಂದ ಅದನ್ನ ಪ್ರಮೋಟ್ ಕೂಡ ಮಾಡಿದ್ದೆ. ಇಂಟ್ರೆಸ್ಟ್ ಇದ್ದವರು ಫಾರ್ಮ್ ಕೊಟ್ಟಿರ್ತೀನಿ ವಿಡಿಯೋದ ಕೆಳಗಡೆ, ಅದನ್ನ ಫಿಲ್ ಮಾಡ್ತಾ ಹೋಗ್ಬೋದು. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಎಮರ್ಜೆನ್ಸಿ ಫಂಡ್ ಅಂತ ಬಿಲ್ಡ್ ಮಾಡ್ತಾ ಬರೋಣ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.